ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ ಹಂಗೆ ತಮ್ಮ ಐಫೋನ್ ನೋಡೋದಿನ್ನ ಸೊ ಹಂಗೆ ನಾನು ಒಂದೇ ಇಲ್ಲಿ ನೋಡಿದ್ರೆ ಎಷ್ಟು ಹೇಳ್ತಿದ್ದಾರೆ ಗೊತ್ತಾ, ಐಫೋನ್ 11ಗೆ 14,000 ಹೇಳ್ಬಿಡೋದ. ಅಂದರೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಅದರ ಇಯರ್ ಯಾವುದೆಲ್ಲ ನನಗೂ ಗೊತ್ತಿಲ್ಲ ಆಯಿತಾ. ಇವಾಗ ಇಲ್ಲಿ ಯಾಕೆ ನಿಂತಿದ್ದೀನಿ ಅಂದರೆ, ಸ್ವಲ್ಪ ಪೆಟ್ರೋಲ್ ತೊಗೊಂಡು ಹೋಗ್ಬೇಕಷ್ಟ. ಅಂದರೆ ಪೆಟ್ರೋಲ್ ನಾನು ಇವತ್ತು ಸ್ವಲ್ಪ ಮೈಲೇಜ್ ಟೆಸ್ಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಇದೆಷ್ಟು ಕೊಡುತ್ತೆ ಅಂತ. ನಾನು ಕೊಟ್ಟಲ್ಲಿಂದ ನಾನು ಎಷ್ಟು ಒಂದು 250 ರುಪೀಸ್ಗೆ ಆಗಿರ್ತೀನಿ. ಸ್ಟಾರ್ಟಿಂಗ್ ಇದರಲ್ಲೇ ಇತ್ತು, ಸೊ ಅವತ್ತಿಂದ ಇದರಲ್ಲೇ ಓಡ್ತಾಯಿದ್ದೀನಿ. ಸ್ವಲ್ಪ ದೂರ ಆ ಕಡೆ ಈ ಕಡೆಯಲ್ಲಿ ಹೋಗಿದ್ದೀನಿ, ದೂರಲ್ಲಿ ಹೋಗಲಿಲ್ಲ, ಇಲ್ಲಿ ಹತ್ರದಲ್ಲಷ್ಟೇ ಹೋಗಿದ್ದೀನಿ. ಅದು ಬಿಟ್ಟರೆ ನಾವು ದೂರ ಅಂತ ಅಷ್ಟೇ ಯಾವುದು ಹೋಗಿಲ್ಲ. ಇವಾಗ ಇಲ್ಲಿ ನೋಡೋಣ, 100 ರೂಪಾಯಿ ಇಲ್ಲಿಲ್ಲ, 50 ರೂಪಾಯಿಗೆ ತಗೋತೀನಿ. ಯಾಕಂದರೆ ಅವ್ರ ಗಾಡಿ ಇವಾಗ ನಾಳೆ ಬೇಕಂತ ಅವ್ರಿಗೆ, ಸೊ ನಾನು ಹಾಕಿ ವೇಸ್ಟ್ ಆಗುತ್ತೆ ಅಷ್ಟೇ. ಸೊ ಅವರಿಗೆ ಕೊಟ್ಬಿಡ, ಅಂದರೆ ಅವ್ರು ಹಾಕೋಗಿತ್ತು ಅದು ನಿಜಾನೇ. ಸೊ ಅದು ಇವಾಗ ಒಂದು 50 ರೂಪಾಯಿ ಒಂದು ಇದ್ದಿದೆ ಅಷ್ಟೇ ಅದರಲ್ಲಿ. ಸೊ ಇವಾಗ ಇಲ್ಲೊಂದು ಬಾಟ್ಲ್ ಬಿದ್ದಿದೆ, ಬಾಟ್ಲ್ ಎತ್ಕೊಂಡು ಸೀದಾ ಹೋಗಿ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಅದನ್ನ ಹಂಗೆ ಇಟ್ಟಿರ್ತೀನಿ, ಡೈರೆಕ್ಟಾಗಿ ಉಯ್ಯಲ್ಲ. ಎಲ್ಲಾದರೂ ಗಾಡಿ ನಿಂತರೆ ಅಲ್ಲಿಂದ ಇದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ, ಎಕ್ಸಾಕ್ಟ್ ಮೀಟರ್ ನೋಡಿ ಟೆಸ್ಟ್ ಮಾಡೋಣ. ಬನ್ನಿ, ಇವಾಗ ಇಲ್ಲೇ ಬಾಟ್ಲ್ ಬಿದ್ದಿದೆ. ಅಯ್ಯೋ ಇದೇ ತಗೊಂಡಿದ್ದೀನಿ ಇಲ್ಲಿ. ಇದು ಗಾಡಿ ಎಲ್ಲ ಏನೇನು ಗೊತ್ತಾ, ನೀರಿದೆ. ಏನಾಗುತ್ತೆ ಗೊತ್ತಿಲ್ಲ. ಸೊ ಇಷ್ಟು ನೀರಿದ್ರೂ ಪ್ರಾಬ್ಲಮ್ಮ ಹಿಂಗೆ, ಒಂದು ಸ್ವಲ್ಪ ಹೋಗಲಿ, ಇಲ್ಲಾಂದರೆ ಕಷ್ಟ ಆಗ್ತದೆ. ನಾನು ಎಲ್ಲಿದ್ದೀನಿ ಅಂದರೆ, ಇದು ಬೊಮ್ಮನಹಳ್ಳಿ, ಅಲ್ಲಿ ನೋಡಿ ಮೆಟ್ರೋ ಸ್ಟೇಷನ್ ಅಲ್ಲಿ ಬರುತ್ತೆ. ಸೊ ನಾನು ಅಲ್ಲಿ ಇದ್ರ ಹತ್ರ ಬಂದಿದ್ದೀನಿ. ಅಂದರೆ ಇಲ್ಲೇ ಇರೋದು ಸೆಕೆಂಡ್ ಹ್ಯಾಂಡ್ ಐಫೋನ್ ಸಿಗೋ ಜಾಗ. ಇಲ್ಲಿ ಬೇಲ್ಪುರಿ ತಿಂತ ನಿಂತಿದ್ದೀನಿ. ಟೇಸ್ಟು ಸೂಪರಾಗಿದೆ. ನಾನು ಇದು ಬಿಟ್ಟರೆ ಮಸಾಲೆ ಪುರಿನೇ ತಿಂದಿರೋದು, ಬೇಲ್ಪುರಿ ಎಲ್ಲಕ್ಕಿಂತ ಕ್ರೇಜಿ. ಯಾವಾಗ ನೋಡಿದ್ರೆ ಹಿಂಗೆ ಬಗ್ಕೊಂಡೇ ವಿಡಿಯೋ ಮಾಡ್ತೀನಿ ನಾನು, ಯಾಕೆ ನನಗೆ ಗೊತ್ತಿಲ್ಲ. ಇಲ್ಲ ಹಿಂಗೆ ಅನಿಸ್ಕೊಂಡು ಹಿಂಗೆ ರಿಯಲ್ ವಿಡಿಯೋ ಹಿಂಗೆ ಮಾಡಬೇಕು, ಅದು ಯಾವತ್ತೂ ಮಾಡಲ್ಲ ಬಿಡಿ. ಅಷ್ಟು ಇಂಟ್ರೋವರ್ಟ್ ಅದೀನಿ. ಸಂಡೇನೇ ಮುಗೀತು. ಸೂಪರ್ ಟೇಸ್ಟ್ ಗುರು. ನಾನು ಬೇಲ್ಪುರಿ ಫಸ್ಟ್ ಟೈಮ್ ತಿಂದಿರೋದು, ಏನು ಟೇಸ್ಟು ಅಂದರೆ ಯಾಕೋ ಸ್ವಲ್ಪ ಶೀತ ಥರ ಫೀಲ್ ಆಯ್ತಾ ಇದೆ. ಎಲ್ಲ ಅಲ್ಲಿಗೆ ಲಿಂಕ್ ಮಾಡ್ಕೋದೆ, ಏನು ಕತೆ ಗೊತ್ತಿಲ್ಲ. ಪಿ ಜಿಯಲ್ಲಿ ಸಂಡೇ ಆದರೆ ನಮಗೆ ನೋ ಚಿಕನ್. ಆ್ಯಕ್ಚುಲಿ ಎಲ್ಲ ಮೋಸ್ಟ್ ಆಫ್ ದ ಪಿ ಜಿಯಲ್ಲಿ 99.9% ಅಂತಾರಲ್ಲ ಆ ಥರ. ಸೊ 99.99% ಪಿ ಜಿಯಲ್ಲಿ ಇವತ್ತು ಚಿಕನ್ನು. ಅದರಲ್ಲಿ ಆ 0.1% ನಮ್ಮ ಪಿ ಜಿ ಬರುತ್ತೆ. ಚಿಕನ್ ಮಾಡೋಲ್ಲ ಇಲ್ಲಿ, ಯಾಕಂದರೆ ಇಲ್ಲಿರೋರಿಗೆಲ್ಲ ಆ ದಿನ ರಜಾ, ಅದಕ್ಕೆ ಅವರೇನೂ ಮಾಡಲ್ಲ. ಅಂದರೆ ಅವ್ರು ಬೇರೆ ತಂದು ತಿಂತಾರೋ ಇಲ್ಲ ಅವರೇ ಮಾಡ್ಕೋತಾರೋ. ಬಟ್ ಇಲ್ಲಿ ಪಿ ಜಿ ಅವ್ರಿಗೆ ಮಾಡಿಕೊಡ್ತಾಯಿಲ್ಲ. ನಮಗೆ ವಾರಕ್ಕೆ ಒಂದಿನ ಚಿಕನ್ ಸಿಗುತ್ತೆ, ಅದು ಬಿಟ್ಟರೆ ಸಂಡೇ ಮೊಟ್ಟೆ ಅಷ್ಟೇ. ಫೋನಲ್ಲಿ ಚಾರ್ಜು ಇಲ್ಲ, ಏನು ಮಾಡೋದು, ಈಗ ರೀಲ್ಸ್ ಅಪ್ಲೋಡ್ ಮಾಡೋದು ಮತ್ತು ಹೋಗ್ತಾ ಇರೋದೇ. ಏನು ನಾನು ಹೇಳಲ್ಲ, ಎಲ್ಲ ಮನದಲ್ಲೇ ಆಗೋಗಿದೆ, ನಡೆಯುವ ಕಾಲೊಂದು ಒಂದಾಗಿದೆ. ನಾನೇ ಕ್ರಿಯೇಟ್ ಮಾಡಿ ಏನೇನೋ ಹುಚ್ಚು ಮಾತಾಡ್ತಾ ಇದ್ದೀನಿ. ಗಾಡಿ ತೊಗೊಂಡು ಇಷ್ಟೊತ್ತು ಸುತ್ತಾಡಿರೋದು, ಪೆಟ್ರೋಲ್ ಹಾಕ್ಸೇ ಇಲ್ಲ ಇವತ್ತು. ನಾನು ನೋಡೋಣ ಇಷ್ಟು ಹೋಗುತ್ತೆ. ನಾನು ಎಲ್ಲೂ ಪೆಟ್ರೋಲ್ ಬಂಕಲ್ಲಿ ಕೊಡ್ತಾನೆ ಇಲ್ಲ, ಬಾಟ್ಲಿಗೆ ಹಾಕಿ ಕೊಡೋದೇ ಇಲ್ಲ ಅಂತೆ. ನಿಂತಲ್ಲಿ ಹೋಗ್ಬಿಟ್ರೆ ಏನು ಮಾಡೋದು ಅವಾಗ, ಇದು ಡೇಂಜರ್ ಅಲ್ವಾ. ನಿಜಾನೇ, ಅವ್ರು ಹೇಳೋದು ನಿಜಾನೇ ಅಲ್ವಾ. ನಾನು ಆ್ಯಕ್ಚುಲಿ ಅವ್ರು ಯಾಕೋ ಕೊಡ್ತಾ ಇಲ್ಲ ಅಂದರೆ ಪೆಟ್ರೋಲ್ ಸ್ಕ್ಯಾನ್ ಏನೊಂದು ಮಾಡ್ತಿದ್ದಾರೆ ಅಂತ ಗೂಗಲಲ್ಲಿ ನೋಡಿದಾಗ, ಗೂಗಲಲ್ಲಿ ಏನು ಬರೆದಿತ್ತು, ಇಟ್ಸ್ ಬ್ಯಾಂಡ್ ಏನೋ ಒಂಥರ ಏನೋ ಬರೆದಿತ್ತು. ಆ್ಯಕ್ಚುಲಿ ಕೊಡೋಂಗಿಲ್ಲ ಅಂತಲೇ ಬರೆದ್ಬಿಟ್ಟಿತ್ತು ಅದು. ಏನು ಮಾಡೋಣ, ಇನ್ನು ಅದನ್ನು ನೋಡಿದ್ಮೇಲೆ ನಾನು ಅವ್ರ ಬಗ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇವ್ರು ಕೊಡ್ತಾ ಇಲ್ಲ, ಏನೋ ಇರ್ಬೋದು ಗೈಸ್ ಅಂತ ವೀಡಿಯೋ ಮಾಡೋಣ ಅಂತ. ಆ ಟೈಮಲ್ಲಿ ಫಸ್ಟ್ ನಾನು ಇದು ಆ್ಯಕ್ಚುಲಿ ಚೆಕ್ ಮಾಡಿದೆ, ಗೂಗಲ್ ಚೆಕ್ ಮಾಡಿ ಮತ್ತೆ ವೀಡಿಯೋ ಮಾಡೋಣ ಅಂತ ಗೂಗಲ್ ಚೆಕ್ ಮಾಡ್ತಾ ಇದ್ದಂಗೆ ಗೊತ್ತಾಯ್ತು, ಏನು ವೀಡಿಯೋ ಮಾಡಿದ್ರೆ ನನಗೆ ಎಲ್ಲರೂ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಸೀದಾ ಬಂದ್ಬಿಟ್ಟೆ, ಹಾಕಲಿಲ್ಲ ಪೆಟ್ರೋಲ್ ಇವತ್ತು.
ನೈಟು ಟರ್ಫಿಗೂ ಹೋಗ್ತೀನಿ ಇವತ್ತು. ಸುಮ್ಮನೆ ಹೋಗೋದು ಅಂದರೆ ಸಾಟರ್ಡೆ ಸಂಡೇ ಅಟ್ಲೀಸ್ಟ್ ಹೋಗೋಣ ಅಂತ. ಅದು ಬಿಟ್ಟರೆ ಇನ್ನು ನಾನು ಟ್ಯೂಸ್ಡೇ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಟ್ಯೂಸ್ಡೇ ನನಗೆ ಗೊತ್ತಿರೋ ಟೀಮ್ ಅವರೇ ಬರ್ತಾರೆ ಆಯಿತಾ. ಅದು ಹೆಂಗೋ ನನಗೆ ಚಾನ್ಸ್ ಸಿಕ್ಕೇ ಬಿಡುತ್ತೆ ಅಲ್ಲಿ. ಏನಾದರೂ ಅವ್ರು ಸೇರಿಸ್ಕೋತಾರೆ, ಅದು ಬೇರೆಯೇ ಒಂಥರ ಚೆನ್ನಾಗಿರುತ್ತೆ ಮ್ಯಾಚು. ಅಂದರೆ ರೆಡ್ ಜರ್ಸಿಯು ಒಂದು ಕಡೆ, ಬ್ಲ್ಯಾಕ್ ಜರ್ಸಿ ಒಂದು ಕಡೆ ಹಾಕ್ಕೊಂಡು ಆಟಲಾದ್ಮೇಲೆ ಅವರೇ ನೀರು ಕೊಡ್ತಾರೆ, ಅಂದರೆ ಅವರೇ ತಂದಿರ್ತಾರೆ ನೀರು ಫುಲ್ಲು. ಏನೋ ಅದು ಸಖತ್ತು. ಅದು ಬಿಟ್ಟರೆ ಇನ್ನು ನಾರ್ಮಲಾಗಿ ಡೈಲಿ ಹೋಗ್ತೀನಿ. ಡೈಲಿ ಹೋಗಲ್ಲ ನಾನು, ಇವಾಗ ಗಾಡಿ ಸಿಕ್ಕೋದ್ರಿಂದ ಒಂದು 2-3 ದಿನ ಹೋಗ್ತಾಯಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ವೀಕ್ ಡೇಸು ಇವಾಗ ಮಂಡೇ ಟ್ಯೂಸ್ಡೇ ಇದು 2 ದಿನ ಬಿಟ್ಬಿಡುವ. ಆ್ಯಕ್ಚುಲಿ ಟ್ಯೂಸ್ಡೇ 1 ದಿನ ಅಷ್ಟೇ. ನಾನು ಮತ್ತೆ ಸಿಗ್ತೀನಿ. ಏನಾಗುತ್ತೆ ನನಗೂ ಗೊತ್ತಿಲ್ಲ.